ಪ್ರತಿನಿಧಿಗಳಿಗೆ ಪ್ರಾಧಿಕಾರದ ವೈಜ್ಞಾನಿಕ ತೀರ್ಪಿಗೆ ಅಯ್ಯಯ್ಯೋ ರೈತರಿಗೆ ಅಯ್ಯಯ್ಯೋ 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 ಕಾವೇರಿ ಕಾವೇರಿ ಅಯ್ಯಯ್ಯೋ ಹೋರಾಟ ಕಾವೇರಿ ನಿಯಂತ್ರಣ ಸಮಿತಿಯ ತೀರ್ಮಾನಕ್ಕೆ ರೈತರಿಗೆ ಹೋರಾಟಕ್ಕೆ ಮಣ್ಣಿನ ಮಕ್ಕಳ ಹೋರಾಟಕ್ಕೆ ಹೇಗಲೆಯಾಗಿ ಹೋರಾಟಕ್ಕೆ ಕಾವೇರಿ ತಾಯಿಯ ಮಕ್ಕಳ ಹೋರಾಟಕ್ಕೆ ಕನ್ನಡಿಗರ ಹೋರಾಟಕ್ಕೆ ದೆಹಲಿಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ಅತ್ಯಂತ ಅವೈಜ್ಞಾನಿಕ ಮತ್ತು ಅವಾಸ್ತವಿಕ ತೀರ್ಮಾನವನ್ನು ಕೈಗೊಂಡಿದೆ. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಜನರಿಗೆ ಕಾವೇರಿ ನೀರು ಜಮೀನುಗಳಿಗೆ ಹರಿದಿಲ್ಲ. ಕುಡಿಯುವ ನೀರಿನ ಹಾಕಾರ ಇದೆ. ಈ ಬಾರಿಯೂ ಇನ್ನೂ ನೀರನ್ನು ಕೊಟ್ಟಿಲ್ಲ ಮತ್ತು ಕನ್ನಂಬಾಡಿ ಕಟ್ಟೆ ಮತ್ತು ಜಲಾಶಯಗಳು ಭರ್ತಿಯಾಗಿಲ್ಲ. ನಮಗೆ ನೀರಿನ ಹಾಕಾರ ಇರುವಾಗ ಈ ನಿಯಂತ್ರಣ ಸಮಿತಿ ಇಂದಿನಿಂದ 19 ದಿನಗಳ ಕಾಲ 30ನೇ ತಾರೀಕಿನವರೆಗೆ 19 TMC ನೀರನ್ನು ಹರಿಸಬೇಕು ಅಂತೇಳಿ ಇರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ. ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ಒಪ್ಪಬಾರ್ದು ಮತ್ತು ನೀರನ್ನು ಬಿಡುಗಡೆ ಮಾಡಬಾರ್ದು. ಈಗಾಗಲೇ ಕದ್ದು ಮುಚ್ಚಿ ನೀರನ್ನು ಬಿಡ್ತಾ ಇರ್ತಕ್ಕಂಥದ್ದನ್ನ ಕೂಡಲೇ ನಿಲ್ಲಿಸಬೇಕು. ಈ ರಾಜ್ಯದ ಕೆರೆಕಟ್ಟೆಗಳಿಗೆ ಮತ್ತು ನಾಲೆಗಳಿಗೆ ನೀರನ್ನು ಬಿಡಬೇಕು, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಲಿಕ್ಕೆ ನೀರನ್ನು ಬಿಡಬೇಕು ಅಂತೇಳಿ ಆಗ್ರಹಿಸೋದ್ರ ಜೊತೆಗೆ ಈಗಾಗಲೇ ನರ್ಮದಾ, ಕೃಷ್ಣ ಮತ್ತು ಕಾವೇರಿ 3 ನದಿಗಳನ್ನು ಜೋಡಿಸ್ತಕ್ಕಂಥ ವಿಚಾರದಲ್ಲಿ ಕರ್ನಾಟಕದ ಪಾಲು ಬರೀ ಕೇವಲ 2.5 TMC ಆಗಿದೆ. ತಮಿಳುನಾಡಿಗೆ, ಮಹಾರಾಷ್ಟ್ರಕ್ಕೆ, ಆಂಧ್ರಕ್ಕೆ ಹೆಚ್ಚಿನ ನೀರನ್ನು ಹಂಚಿಕೆ ಮಾಡಿದ್ದಾರೆ. ಇಂಥ ಅವೈಜ್ಞಾನಿಕ ಒಪ್ಪಂದಕ್ಕೆ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಸಹಿ ಮಾಡಬಾರ್ದು ಮತ್ತು ತಮಿಳುನಾಡು, ತೆಲಂಗಾಣಕ್ಕೆ ಕೊಡುವಷ್ಟೇ ಪಾಲನ್ನು ನಮಗೆ ಕೊಡೋದಾದರೆ ಮಾತ್ರ ಈ ನದಿ ಜೋಡಣೆ ಒಪ್ಪಂದಕ್ಕೆ ಸಹಿ ಹಾಕಬೇಕು. ಇಲ್ಲವಾದಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ, ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಮೂಲಕ ಸರ್ಕಾರಕ್ಕೆ ಕೂಡ ಬಯಸ್ತೇವೆ. ನಿಯಂತ್ರಣ ಸಮಿತಿ ಪ್ರತಿದಿನ 1 TMC ನೀರನ್ನು ಬಿಡಬೇಕು 30ನೇ ತಾರೀಕುವರೆಗೆ ಅಂತೇಳಿ ಆದೇಶ ಮಾಡಿದೆಯಲ್ಲ, ಇದು ಸಂಪೂರ್ಣವಾದ ಅವೈಜ್ಞಾನಿಕ ಆದೇಶ. ಸಮಿತಿ ತಕ್ಷಣ ಕಾವೇರಿ ಕೊಳ್ಳದ ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಭಾಳಷ್ಟು ದಿನಗಳಿಂದ ಹೋರಾಟಗಾರರು ಸಂಘಟನೆ ಒತ್ತಡ ಮಾಡ್ತಾನೇ ಇದೆ. ಕಾವೇರಿಯ ತೀರ್ಮಾನವನ್ನು ಮಾಡುವಂಥ ಸಮಿತಿಗಳು ವಾಸ್ತವದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಾವೇರಿ ಕೊಳ್ಳದ ಭಾಗದಲ್ಲಿ ಎಷ್ಟು TMC ನೀರಿದೆ, ಎಷ್ಟು ನದಿಯ ಪಾತ್ರದ ಭೂಮಿ ಈ ಬೆಳೆ ಬೆಳೆದಿದ್ದಾರೆ ರೈತರು, ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಯಾರು ಸ್ವಾಮಿ ಈ ಆದೇಶ ಮಾಡಿ ಕೇಳಿರೋರು? ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಜ್ಯದ MP ಗಳಾಗಿ ಕೇಂದ್ರದಲ್ಲಿ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾಗಿ ಏನು ಮಾಡ್ತಾ ಇದ್ದಾರೆ ಸ್ವಾಮಿ? ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಸ್ತೋದ್ಮೇಲೆ ನಮ್ಗೆ ಯಾಕೆ ಸ್ವಾಮಿ ಇವರೆಲ್ಲ? ಪ್ರತಿ ಸಾರಿ ಸಮಿತಿಗಳು ಆದೇಶ ಮಾಡ್ತಾನೆ ಇದೆ. 30ನೇ ತಾರೀಕು ಇರೋದು 26 TMCನ ದಿನ 1 TMC 30ನೇ ತಾರೀಕುವರೆಗೆ ಬಿಟ್ಬಿಟ್ರೆ ನಾವೇನು ಕುಡಿಬೇಕು ಸ್ವಾಮಿ? ಕರ್ನಾಟಕ ರಾಜ್ಯಕ್ಕೆ ವಿಷ ಕೊಡು ಭಾಗ್ಯ, ರೈತರಿಗೆ, ಕಾರ್ಮಿಕರಿಗೆ, ಜನರಿಗೆ ವಿಷ ಕೊಡು ಭಾಗ್ಯ ಕೊಟ್ಬಿಡಿ ಸ್ವಾಮಿ ಸಿದ್ದರಾಮಯ್ಯನವರೇ.
ಒಂದು ದಿನ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇಲ್ಲಿವರೆಗೆ ಒಂದು ಕಾವೇರಿ ಕೊಳದ ಪ್ರವಾಸವನ್ನ ಮಾಡದೇ ಇರುವಂಥದ್ದು. ಚನ್ನಪಟ್ಟಣಕ್ಕೆ ಚುನಾವಣೆಗೋಸ್ಕರ ಚನ್ನಪಟ್ಟಣಕ್ಕೆ ಬಂದು ಹಳ್ಳಿಗೆ ಹೋಗ್ತಾ ಇದ್ದೀರಿ ಸ್ವಾಮಿ ನೀವು. ನಮ್ಮ ಜನ ಜೀವ ಹೋಗ್ತಾ ಇದೆ, ನಮಗೆ ಪ್ರಾಣ ಹೋಗ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ನೀವು ಕಾವೇರಿ ಕೊಳದ ಭಾಗಕ್ಕೂ ನೀವು ಭೇಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ಪುರುಷತ್ವಕ್ಕಾಗಿ ನೀವು ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಬೇಕು? ಇದು ತೀವ್ರವಾಗಿ DK ಶಿವಕುಮಾರ್ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಕುಮಾರಸ್ವಾಮಿ ಅವರು ಕೇಂದ್ರದ ಬಲವಾದಂಥ ಮಂತ್ರಿ ಆಗಿದ್ದಾರೆ. ಮಂತ್ರಿ ಸಮಿತಿಗಳಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಬೇಕಾಗಿದೆ. ತಕ್ಷಣ ರಾಜ್ಯದ ಸಂಸದರು ಸಭೆ ಕರೀಬೇಕಾಗಿದೆ. ಎಲ್ಲ ರಾಜ್ಯದ ಸಂಸದರು, ನಮ್ಮ ರಾಜ್ಯದ 28 ಜನ ಸಂಸದರು ಸಭೆ ಮಾಡಿ ಸರಿಯಾದಂಥ ನಿರ್ಣಯವನ್ನು ಮಾಡಬೇಕಾಗಿದೆ. ಕಾವೇರಿ ಪಕ್ಷಾತೀತವಾದಂಥ ವಿಷಯ. ರೈತರ ಮಾನವಮ್ಮ ಮಾಡುವಂಥ ಆದೇಶಗಳಿಗೆ ನೀವೆಲ್ಲರೂ ಒಟ್ಟಾಗಿ ಒಂದು ಆದೇಶವನ್ನು, ಒಂದು ಸಮಿತಿ ನಿರ್ಧಾರವನ್ನು ಬೆಂಬಲಿಸಬೇಕಾಗಿದೆ. ಯಾವುದೇ ಕಾರಣಕ್ಕಿಂತ ಅವೈಜ್ಞಾನಿಕ ಸಮಿತಿಯ ಆದೇಶಗಳನ್ನು ವಿರೋಧಿಸಿ ನಮಗಿಂತ ಮೊದಲು ನೀವು ದೆಹಲಿಯಲ್ಲೇ ಹೋರಾಟ ಮಾಡಬೇಕಾಗಿದೆ. ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ತಕ್ಷಣ ಕಾವೇರಿ ಕೊಳದ ಭಾಗದ ಪ್ರವಾಸವನ್ನು ಮಾಡಬೇಕು. ಹಿಂದೆ ನಾವು ಆಗ್ರಹ ಮಾಡಿದಂಥ ಪರಿಹಾರ ಇನ್ನುವರೆಗೂ ಕೊಟ್ಟಿಲ್ಲ. ಮಂಡ್ಯ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಹೇಳಿದ್ವಿ, ಅಲ್ಲೂ ಕೊಟ್ಟಿಲ್ಲ. ನೀರನ್ನು ಕೊಟ್ಟು ಅನಾಥ ಸ್ಥಿತಿಯಲ್ಲಿದ್ವಿ. ಇಂಥ ಸ್ಥಿತಿಯಲ್ಲೂ ಇದೇ ಥರ ಮುಂದುವರಿಸೋದಾದ್ರೆ ನಮ್ಮ ಕಥೆ ಏನಾಗಬೇಕು ಸ್ವಾಮಿ? ಯಾವುದೇ ಕಾರಣಕ್ಕೂ ಈ ಸಮಿತಿಯ ತೀರ್ಮಾನವನ್ನು ಒಪ್ಪಬಾರ್ದು ಅನ್ನುವ ಆಗ್ರಹವನ್ನು ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಇದೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,